ಎಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ನಾನಿವತ್ತು ಕಲರ್ಫುಲ್ ಬೂಂದಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಅಟ್ರಾಕ್ಟಿವ್ ಆಗಿ ಹಾಗೆ ತುಂಬಾ ಟೇಸ್ಟಿಯಾಗಿರುವಂಥ ಈ ಬೂಂದಿನ ಸ್ಪೆಷಲ್ ಒಕೇಶನಲ್ಲಿ ತುಂಬ ಈಸಿಯಾಗಿ ಮಾಡಬಹುದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬೂಂದಿ ಮಾಡೋದಕ್ಕೆ ಜಾಸ್ತಿ ಸಾಮಗ್ರಿಗಳು ಬೇಡ. ಕಡಲೆ ಹಿಟ್ಟು, ಸಕ್ಕರೆ, ಕರಿಯೋದಕ್ಕೆ ಎಣ್ಣೆ ಇಷ್ಟಿದ್ದರೆ ಸಾಕು. ನಾನಿಲ್ಲಿ 1.5 ಕಪ್ಪಿನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಈ ಕಡಲೆ ಹಿಟ್ಟಿಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸತಿ ನೀರು ಹಾಕ್ಬಿಟ್ರೆ ಪ್ರಾಬ್ಲಮ್ ಏನು ಅಂದರೆ ಗಂಟುಗಳಾಗಿ ಹೋಗ್ಬಿಡುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ದೋಸೆ ಹಿಟ್ಟಿನ ಹದ ಬರಬೇಕು ಅಲ್ಲಿವರೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸತಿ ದೋಸೆ ಹಿಟ್ಟು ಹದ ಬಂದ ತಕ್ಷಣ ನೀವು ಇದನ್ನು 5 ನಿಮಿಷ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಬೇಕು. ಆಗ ಈ ಹಿಟ್ಟು ಚೆನ್ನಾಗಿ ಅರಳುತ್ತೆ, ಲೈಟ್ ಆಗುತ್ತೆ, ಬೂಂದಿ ಗುಂಡ್ಗುಂಡಾಗಿ ಬರುತ್ತೆ. ಈಗ ನೀವು ತಿರುಗಿಸೋದು ಬೇಡ, ಕಷ್ಟ ಆಗುತ್ತೆ ಅಂದರೆ 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡಿ, ಅದು ಚೆನ್ನಾಗಿರುತ್ತೆ. ಈ ರೀತಿ ಒಂದು 5 ನಿಮಿಷ ತಿರುಗಿಸಿದ ಮೇಲೆ ಇದನ್ನು 10 to 15 ಮಿನಿಟ್ಸ್ ಸೋಕ್ ಮಾಡೋದಕ್ಕೆ ಬಿಡಬೇಕಾಗುತ್ತೆ. ಈಗ ನೋಡಿ ಕರೆಕ್ಟ್ ಹದ ಬಂದಿದೆ. ಸ್ಪೂನ್ ಇಟ್ಕೊಂಡು ಎತ್ತಿದ್ರೆ ಕಂಟಿನ್ಯೂಸ್ ಆಗಿ ಬಿಡಬೇಕು, ಕಟ್ ಆಗಬಾರ್ದು. ಅದು ಕರೆಕ್ಟ್ ಹದ. ಇದನ್ನು 5-10 ಮಿನಿಟ್ಸ್ ಬಿಟ್ಬಿಡಿ. ಅಷ್ಟೊತ್ತಿಗೆ ನಾವಿಲ್ಲಿ ಪಾನಕ ಮಾಡ್ಕೊಳ್ಳೋಣ. ಈ ಬೂಂದಿ ಪಾನಕಕ್ಕೆ ನಾನಿಲ್ಲಿ 1 ಕಪ್ಪಿನಷ್ಟು ಸಕ್ಕರೆ ಹಾಕ್ಕೊಂಡು ಅದಕ್ಕೆ ಮುಳುಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಇದು ನೀರಿನ ಮೆಜರ್ಮೆಂಟ್ ಏನಿಲ್ಲ, ಸಕ್ಕರೆ ಮುಳುಗಬೇಕು ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಈ ಪಾನಕ ಚೆನ್ನಾಗಿ ಕುದ್ಬಿಟ್ಟು ಪಾನಕ ಅಂಟಬೇಕು, ಅಲ್ಲಿವರೆಗೆ ನೀವು ಕುದಿಸಿದರೆ ಸಾಕಷ್ಟು. ನೋಡಿ ಅಂಟ್ತಾ ಇದೆ, ಥ್ರೆಡ್ಡೇ ಬರೋ ನೆಸೆಸಿಟಿ ಇಲ್ಲ, ಕನ್ಸಿಸ್ಟೆನ್ಸಿ ಇಲ್ಲ, ಕೈಗೆ ಅಂಟ್ಕೊಂಡ್ರೆ ಸಾಕು, ಕರೆಕ್ಟಾಗಿದೆ ಅಂತ. ಈಗ ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಇಡಿ. ಪಾನಕ ರೆಡಿ ಆಗಿದೆ, ಮುಚ್ಚಿಬಿಟ್ಟು ಇಡಿ. ನಾವಿಲ್ಲಿ ಮಾಡಿಟ್ಕೊಂಡಂಥ ಕಡಲೆ ಹಿಟ್ಟು 10 ರಿಂದ 15 ನಿಮಿಷ ಸೋಕಾಗಿದೆ. ಅದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಬಿಸಿ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತೆ 3 to 4 ಮಿನಿಟ್ಸ್ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ. ಈಗ ಕಡಲೆ ಹಿಟ್ಟು ಕರೆಕ್ಟಾಗಿ ರೆಡಿಯಾಗಿದೆ. ಈ ಕಡಲೆ ಹಿಟ್ಟನ್ನು ನಾನು 4 ಭಾಗವಾಗಿ ಡಿವೈಡ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ನಾನು ಕಲರ್ ಆ್ಯಡ್ ಮಾಡ್ತಿರೋದ್ರಿಂದ. ನಾನಿಲ್ಲಿ ಗ್ರೀನ್ ಕಲರ್, ರೆಡ್ ಕಲರ್, ಆರೆಂಜ್ ಕಲರ್, ಯೆಲ್ಲೋ ಕಲರ್ ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ನಿಮಗೆ ಯಾವ ಕಲರ್ ಬೇಕೋ ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಯಾವ ಕಲರ್ ಇದೆ, 2-3 ಕಲರ್ಸ್ ಆದರೂ ಸಾಕು, ಚೆನ್ನಾಗಿ ಕಾಣುತ್ತೆ. ಕಲರ್ಸ್ ಬೇಡ ಅಂದರೆ ಪ್ಲೇನಾಗಿ ಮಾಡಿ, ಅದು ಚೆನ್ನಾಗಿರುತ್ತೆ. ನೋಡಿ ನಾನಿಲ್ಲಿ 4 ಕಲರ್ಸ್ ಆಗಿ ಡಿವೈಡ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಎಣ್ಣೆ ಕಾದಿದೆ, ಚೆನ್ನಾಗಿ ಎಣ್ಣೆ ಕಾದಿರಬೇಕು. ನೋಡಿ ಕಡಲೆ ಹಿಟ್ಟು ಹಾಕಿದ ತಕ್ಷಣ ಮೇಲೆ ಬಂತ ಅದು ಕಾದಿದೆ ಅಂತ. ಬೂಂದಿ ಮಾಡೋದಕ್ಕೆ ಈ ರೀತಿ ಸ್ಪೂನ್ನ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು, ಬೂಂದಿ ಗುಂಡಾಗಿ ಬರುತ್ತೆ. ನೋಡಿ ಈಗ ನಾನು ತೆಗೆದುಕೊಂಡಂಥ ಕಡಲೆ ಹಿಟ್ಟನ್ನು ಈ ರೀತಿ ಹಾಕ್ಕೊಂಡು ಬಿಸಿ ಎಣ್ಣೆಗೆ ಹಾಕ್ತಾಯಿದ್ರೆ ಕೆಳಗಡೆ ಗುಂಡಾಗಿ ಬೂಂದಿ ಬೀಳುತ್ತೆ. ಕಡಲೆ ಹಿಟ್ಟು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಇದ್ರೆ ನೋಡಿ ಬೂಂದಿ ಚೆನ್ನಾಗಿ ಬರುತ್ತೆ. ತೆಳ್ಳಗಾಗ್ಬಿಟ್ರೆ ಉದ್ದುದ್ದ ಬರುತ್ತೆ, ಚೆನ್ನಾಗಿ ಕಾಣಲ್ಲ. ಹಾಗಾಗಿ ಕಡಲೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟು. ನೋಡಿ ಈ ರೀತಿ ನೀವು ಸ್ಪೂನ್ ತೊಗೊಂಡು ಈ ಥರ ಮಾಡಿದರೆ, ಸುತ್ತಿದರೆ ಬೂಂದಿ ಬೇಗ ಬೀಳುತ್ತೆ, ಗುಂಡಾಗೂ ಬೀಳುತ್ತೆ. ಈ ರೀತಿ ಸ್ಪೂನ್ ತೊಗೊಳ್ಳೋದು ಲಾಸ್ ಏನಿಲ್ಲ. ಯಾಕೆ ಅಂತಂದರೆ ಬೂಂದಿ ಮಾಡ್ಬೋದು, ಲಡ್ಡು ಮಾಡ್ಬೋದು, ಖಾರ ಬೂಂದಿ ಮಾಡ್ಬೋದು. ಹಾಗಾಗಿ ಎಲ್ಲ ಸ್ಟೀಲ್ ಅಂಗಡಿನಲ್ಲೂ ಈ ಥರ ಬೂಂದಿ ಮಾಡೋ ಸ್ಪೂನ್ ಕೇಳಿದರೆ ಈ ಥರ ಸಿಗುತ್ತೆ. ಖಂಡಿತವಾಗ್ಲೂ ಒಂದು ತಂದು ಇಟ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ. ಮಾಡೋದಕ್ಕೂ ತುಂಬಾ ಈಸಿ, ಗುಂಡಾಗಿ ಬರುತ್ತೆ ಬೂಂದಿಗಳು, ನೀವೇ ನೋಡಿರಂತೆ. ನೋಡಿ ಈ ರೀತಿ ಬೂಂದಿನ ಹಾಕಿಬಿಟ್ಟು ಬೂಂದಿನಲ್ಲಿ ಗುಂಡೆಗಳು ಕಮ್ಮಿ ಆಗಿದೆ ಅನ್ನೋಂಗ ನೀವು ತೆಗಿಬಹುದು. ಇದಕ್ಕೆ ತೀರಾ ಕ್ರಿಸ್ಪಿಯಾಗಿ ಫ್ರೈ ಮಾಡಬಾರ್ದು, ಯಾಕೆಂದರೆ ಅದು ಪಾನಕ ಕುಡಿಯಲ್ಲ ಕ್ರಿಸ್ಪಿಯಾಗಿದ್ದರೆ. ಕೈಯಲ್ಲಿ ಬೂಂದಿನ ತಗೊಂಡು ಒಂದು ಸತಿ ಪ್ರೆಸ್ ಮಾಡಿದರೆ ಅದು ಅಮುಕ್ಕಿ ಲೈಟಾಗಿ ಪ್ರೆಸ್ ಆಗಬೇಕು ಅಷ್ಟೇ. ಅದು ಕ್ರಿಸ್ಪಿ ಆಗಿರಬಾರ್ದು, ಅದೇ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅಂತ. ನೋಡಿ ಈಗ ಅಮುಕಿದ್ರೆ ಅದು ಕ್ರಿಸ್ಪಿ ಆಗಿರಲ್ಲ, ಸಾಫ್ಟಾಗಿ ಪ್ರೆಸ್ ಆಗುತ್ತೆ, ಆಗ ಕರೆಕ್ಟಾಗಿದೆ ಅಂತ. ಆಗ ನೀವು ಎಣ್ಣೆಯಿಂದ ಟಿಶ್ಯೂ ಮೇಲೆ ತೆಗೆದು ಹಾಕ್ಬಿಡಿ. ಈಗ ಕರೆಕ್ಟಾಗಿ ಬೆಂದಿದೆ. ಈಗ ಜಾಸ್ತಿ ಬೇಯಿಸ್ಬಿಟ್ರೆ ಕ್ರಿಸ್ಪಿ ಆಗುತ್ತೆ, ಆಗ ಸಕ್ಕರೆ ಪಾನಕ ಕುಡಿಯಲ್ಲ. ಖಾರ ಬೂಂದಿಗೆ ಕ್ರಿಸ್ಪಿ ಆಗಿರಬೇಕು. ಈ ಥರ ಬೂಂದಿಗೆ ಅಥವಾ ಲಡ್ಡುಗೆ ಈ ಥರ ಸ್ವಲ್ಪ ಸಾಫ್ಟಾಗಿ ಇದ್ದರೆ ಚೆನ್ನಾಗಿರುತ್ತೆ. ಕಾರಣ ಏನು ಅಂದರೆ ಅದು ಪಾನಕ ಚೆನ್ನಾಗಿ ಕುಡಿಯುತ್ತೆ ಅಂತ. ನೋಡಿ ಈಗ ಗ್ರೀನ್ ಕಲರ್ ಬೂಂದಿ ರೆಡಿಯಾಗಿದೆ. ಇದೇ ರೀತಿ ನಾನಿಲ್ಲಿ ರೆಡ್ ಕಲರ್ ಬೂಂದಿನೂ ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೂಂದಿ ಮಾಡಬೇಕಾದ್ರೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ, ಈ ರೀತಿ ನೀವು ಕಡಲೆ ಹಿಟ್ಟನ್ನು ನೀವು ಸ್ಪೂನಲ್ಲಿ ಹಾಕಬೇಕಾದ್ರೆ ಫ್ಲೇಮ್ ಯಾವಾಗಲೂ ಹೈಯಲ್ಲಿರಬೇಕು, ನೆನ್ಪಿಟ್ಕೊಳ್ಳಿ. ಹೈಯಲ್ಲಿದ್ದರೆ ಬೂಂದಿ ಗುಂಡಾಗಿ ಶೇಪ್ ಬರುತ್ತೆ. ನೀವು ಫ್ಲೇಮ್ ಲೋ ಇಟ್ಕೊಂಡು ಅಥವಾ ಎಣ್ಣೆ ಕಾದಿಲ್ಲ ಅಂದರೆ ಬೂಂದಿ ಚಪ್ಪಟ್ಟೆಯಾಗಿ ಹೋಗ್ಬಿಡುತ್ತೆ. ಒಂದು ಸತಿ ಈ ರೀತಿ ನೀವು ಬೂಂದಿ ಎಲ್ಲ ಹಾಕಿ ಸ್ಪೂನ್ನ ನೀವು ಎಣ್ಣೆಯಿಂದ ಮೇಲಿಂದ ತೆಗೆದ ತಕ್ಷಣ ಫ್ಲೇಮ್ನ ಲೋ ಮೀಡಿಯಮ್ ಮಾಡ್ಕೊಬೇಡಿ, ಆಗ ಬೂಂದಿ ಪರ್ಫೆಕ್ಟಾಗಿ ಬರುತ್ತೆ.
ನೆನ್ಪಿಟ್ಕೊಳ್ಳಿ. ಫಸ್ಟು ಫ್ಲೇಮ್ ಹೈ ಇಟ್ಕೊಂಡು ಆಮೇಲೆ ಮೀಡಿಯಮಲ್ಲಿ ಬೂಂದಿ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಳ್ಳೋಕ್ಕೆ ಟೈಮ್ ಜಾಸ್ತಿ ತೊಗೊಳಲ್ಲ. 1 ಮಿನಿಟ್ 2 ಮಿನಿಟ್ಸಲ್ಲಿ ಬೂಂದಿ ಬೆಂದು ಹೋಗ್ಬಿಡುತ್ತೆ. ಹಾಗಾಗಿ ನೀವು ಸ್ವಲ್ಪ ಅಲರ್ಟ್ ಆಗಿರಬೇಕು ಬೇಯಿಸ್ಕೋಬೇಕಾದ್ರೆ. ನೋಡಿ ಈಗ ಬೂಂದಿ ಎಷ್ಟು ಗುಂಡಾಗಿ ಮುತ್ತು ಥರ ಕಾಣಿಸುತ್ತೆ. ಈ ಟಿಪ್ಸ್ನೆಲ್ಲ ಫಾಲೋ ಮಾಡಿಕೊಂಡು ನೀವು ಬೂಂದಿ ಮಾಡಿದ್ರೆ ಯಾವುದೇ ರೀತಿ ಬೂಂದಿ, ಸಿಹಿ ಬೂಂದಿ, ಖಾರ ಬೂಂದಿ, ಲಡ್ಡು ಏನೇ ಮಾಡಿದ್ರು ಅದು ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಬೂಂದಿಗಳು ಉದ್ದುದ್ದ ಬರೋದು, ಶೇಪಾಗಿ ಬರಲ್ಲ. ನೋಡಿ ಈಗ ರೆಡ್ ಕಲರ್ ಬೂಂದಿನೂ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಅದೇ ರೀತಿ ನಾನಿಲ್ಲಿ ಈಗ ಆರೆಂಜ್ ಕಲರ್ ಬೂಂದಿನೂ ಸಹ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೂಂದಿ ಮಾಡಬೇಕಾದ್ರೆ ಇನ್ನೊಂದು ವಿಷಯ ನೀವು ಗಮನದಲ್ಲಿ ಇಟ್ಕೋಬೇಕು. ಪ್ರತಿ ಸತಿ ನೀವು ಬೂಂದಿ ಮಾಡೋಕ್ಕೆ ಯೂಸ್ ಮಾಡಿದಂಥ ಸ್ಪೂನ್ನ ಬೂಂದಿ ಮಾಡಿದ ಮೇಲೆ ಎಣ್ಣೆಗೆ ಹಾಕಿದ ಮೇಲೆ ಅದನ್ನು ತೊಳೆದುಬಿಟ್ಟು ಟಿಶ್ಯೂನಲ್ಲಿ ವೈಪ್ ಮಾಡಿಟ್ಕೊಳ್ಳಿ. ಯಾಕೆಂದರೆ ಶಾಖಕ್ಕೆ ಕಡಲೆ ಹಿಟ್ಟು ಗಟ್ಟಿ ಆಗಿಬಿಟ್ಟು ತೂತಗಳು ಮುಚ್ಚೋಗಿರುತ್ತೆ. ಮತ್ತೆ ಬೂಂದಿ ಮಾಡೋಕ್ಕೆ ಹೋದರೆ ಬೂಂದಿ ಗುಂಡಾಗಿ ಬರಲ್ಲ. ಅದನ್ನು ಮಾಡೋದಕ್ಕೋಸ್ಕರ ತೊಳ್ಕೊಳ್ಳಿ. ಈಗ ನೋಡಿ ಆರೆಂಜ್ ಕಲರ್ ರೆಡಿಯಾಗಿದೆ. ಅದೇ ರೀತಿ ನಾವಿಲ್ಲಿ ಯೆಲ್ಲೋ ಕಲರ್ ಬೂಂದಿನೂ ಸಹ ನಾವು ರೆಡಿ ಮಾಡ್ಕೊಳ್ಳೋಣ. ಈ ಟಿಪ್ಸ್ನೆಲ್ಲ ಫಾಲೋ ಮಾಡ್ಕೊಂಡು ಬೂಂದಿ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ, ಗುಂಡಾಗಿ ಬರುತ್ತೆ. ಬೇಕು ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ, ಇಲ್ಲಾಂದರೆ ಸಾಫ್ಟಾಗಿ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಸ್ಪೆಷಲ್ ಒಕೇಶನ್, ದೀಪಾವಳಿ, ಹೋಲಿ, ಬರ್ಡೇ ಪಾರ್ಟೀಸ್ಗೆ, ಯಾವುದೇ ಹಬ್ಬಕ್ಕೋಸ್ಕರ ಇದು ಈಸಿಯಾಗಿ ಮಾಡ್ಬೋದು. ನೋಡಿ ಇಲ್ಲಿ ಯೆಲ್ಲೋ ಕಲರ್ ಬೂಂದಿನೂ ಸಹ ರೆಡಿಯಾಗಿದೆ. ನೋಡಿ ಇಲ್ಲಿ ಎಷ್ಟು ಕಲರ್ಫುಲ್ಲಾಗಿ ಬ್ಯೂಟಿಫುಲ್ಲಾಗಿ 4 ಕಲರ್ ಬೂಂದಿನೂ ರೆಡಿಯಾಗಿದೆ. ಇದನ್ನು ನಾವೀಗ ಪಾನಕಕ್ಕೆ ಸೇರಿಸೋಣ. ಪಾನಕಕ್ಕೆ ನೀವು ಬೂಂದಿ ಸೇರಿಸಾದ್ಮೇಲೆ ಪಾನಕದಲ್ಲೇ ನೀವು 3 ರಿಂದ 4 ಗಂಟೆ ಬೂಂದಿನ ಬಿಟ್ಟರೆ ಚೆನ್ನಾಗಿರುತ್ತೆ. ಸೆಟ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ನಾವಿಲ್ಲಿ ತೊಗೊಂಡಂತಹ 1.5 ಕಪ್ ಕಡಲೆ ಹಿಟ್ಟಿಗೆ 1 ಕಪ್ ಪಾನಕ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಅಕಸ್ಮಾತ್ ನಿಮ್ಮ ಪಾನಕ ಜಾಸ್ತಿ ಆಯಿತು ಅಂದರೆ ಪ್ರಾಬ್ಲಮ್ ಏನಿಲ್ಲ. ಡ್ರೈನ್ ಮಾಡಿಟ್ಕೊಬಿಡಿ, ಅದನ್ನು ಸೋಸಿಟ್ಕೊಬಿಡಿ, ಅದು ಪರ್ಫೆಕ್ಟಾಗಿ ಆಗುತ್ತೆ. ಸೋಸಿದ ಪಾನಕ ನೀವು ಬೇರೆ ಸ್ವೀಟಿಗೆ ಯೂಸ್ ಮಾಡಬಹುದು. ಈ ಥರ ಮಿಕ್ಸ್ ಮಾಡಿಬಿಟ್ಟು 3 to 4 hours ಬಿಟ್ಟರೆ ಬೂಂದಿ ಪರ್ಫೆಕ್ಟಾಗಿ ರೆಡಿ ಆಗಿರುತ್ತೆ. ನೋಡಿಲಿ 3 ರಿಂದ 4 ಗಂಟೆ ಆದಮೇಲೆ ಬೂಂದಿ ಉದುದ್ರಾಗಿದೆ. ಪಾನಕ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈ ಮೆಷರ್ಮೆಂಟಿಗೆ ಈ ಬೂಂದಿ ಈ ರೀತಿ ಬರುತ್ತೆ. ನೋಡಿ ಉದುದ್ರಾಗಿದೆ, ತುಂಬಾ ಚೆನ್ನಾಗಿರುತ್ತೆ, ಜ್ಯೂಸಿ ಆಗಿರುತ್ತೆ ಈ ಥರ ಬೂಂದಿನ ನೀವು ಕ್ರಿಸ್ಪಿಯಾಗಿ ಫ್ರೈ ಮಾಡಿಕೊಂಡ್ರೆ ಈ ಥರ ಬರಲ್ಲ, ಜಾಸ್ತಿ ಪಾನಕ ಹೀರಲ್ಲ. ಹಾಗಾಗಿ ನೀವು ಕ್ರಿಸ್ಪ್ನೆಸ್ಗಿಂತ ಒಂದು ಸ್ಟೇಜ್ ಮುಂಚೆನೇ ನೀವು ಬೂಂದಿನ ನೀವು ಎಣ್ಣೆಯಿಂದ ತೆಗೆದುಬಿಟ್ರೆ ಜ್ಯೂಸಿ ಆಗಿರುತ್ತೆ ಬೂಂದಿ. ಈ ರೀತಿ ಬೂಂದಿ ಜ್ಯೂಸಿ ಆಗಿದ್ರೆ ಚೆಂದ. ನೋಡಿ ಕಲರ್ಫುಲ್ ಜ್ಯೂಸಿ ಬೂಂದಿ ರೆಡಿಯಾಗಿದೆ. ನಾನು ತೋರಿಸಿದಂತಹ ಕಲರ್ಫುಲ್ ಬೂಂದಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನೀವು ಮನೇಲಿ ಟ್ರೈ ಮಾಡಿ. ಹಾಗೆ ನಿಮ್ಮದು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ರೈಟ್ ಸೈಡ್ ಕ್ಲಿಕ್ ಟು ಸಬ್ಸ್ಕ್ರೈಬ್ ಅಂತ ಸರ್ಕಲ್ ಬರ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗಿಬಿಡುತ್ತೆ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್.